ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SRPP ಫ್ಯಾಮಿಲಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ಹೊಸ ವೀಡಿಯೋಗಳಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತಿನ ವಿಷಯ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಏಷ್ಯಾ ಕಪ್ ಫೈನಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಟಾಸ್ ಗೆದ್ದ ಭಾರತ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತು. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ 9.4 ಓವರಲ್ಲಿ 84 ರನ್ ಗಳಿಸಿತು. ನಂತರ ಬಂದ ಪಾಕ್ ಬ್ಯಾಟ್ಸ್ಮನ್ಗಳು ರನ್ ಗಳಿಸಲು ಸಾಧ್ಯವಾಗದೆ ಪೆವಿಲಿಯನ್ ಪೆರೇಡ್ ನಡೆಸಿದರು. ಇದಕ್ಕೆ ಮುಖ್ಯ ಕಾರಣ ಕುಲ್ದೀಪ್ ಯಾದವ್ 4 ಓವರಲ್ಲಿ 30 ರನ್ ನೀಡಿ 4 ಪ್ರಮುಖ ವಿಕೆಟ್ಗಳನ್ನು ಕಿತ್ತು ಗಮನ ಸೆಳೆದರು. ನಂತರ ಹರ್ಷಲ್ ಪಟೇಲ್ 4 ಓವರಲ್ಲಿ 26 ರನ್ ನೀಡಿ 2 ವಿಕೆಟ್ ಹಾಗೂ ವರುಣ್ ಚಕ್ರವರ್ತಿ 4 ಓವರಲ್ಲಿ 30 ರನ್ ನೀಡಿ 2 ವಿಕೆಟ್ ಹಾಗೂ ಜಸ್ಪ್ರೀತ್ ಬುಮ್ರಾ 3.1 ಓವರಲ್ಲಿ 25 ರನ್ ನೀಡಿ 2 ವಿಕೆಟ್ ಕೊಡುಗೆಯಿಂದ ಪಾಕ್ 19.1 ಓವರಲ್ಲಿ ಕೇವಲ 146 ರನ್ಗಳಿಗೆ ಆಲ್ಔಟ್ ಆಯಿತು. ನಂತರ ಬ್ಯಾಟಿಂಗ್ ಆರಂಭಿಸಿದ ಭಾರತ ಬಹುನಿರೀಕ್ಷೆಯ ಅಭಿಷೇಕ್ ಶರ್ಮಾ ಕೇವಲ 6 ಬಾಲಿಗೆ 5 ರನ್ ಗಳಿಸಿ ಔಟ್ ಆದರು. ನಂತರ ಶುಭ್ಮನ್ ಗಿಲ್ 10 ಬಾಲಿಗೆ 12 ರನ್ ಗಳಿಸಿ ಔಟ್ ಆದರು ಮತ್ತು ಸೂರ್ಯಕುಮಾರ್ ಯಾದವ್ ಕೇವಲ 5 ಬಾಲಿಗೆ 1 ರನ್ ಗಳಿಸಿ ಭಾರೀ ನಿರಾಸೆಗೊಳಿಸಿದ್ದು, ಕೇವಲ 4 ಓವರ್ನಲ್ಲಿ 20 ರನ್ಗೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಭಾರತ. ನಂತರ ಬಂದ ತಿಲಕ್ ವರ್ಮಾ 53 ಬಾಲ್ಗೆ 69 ರನ್ ಹೊಡೆದು ಭಾರತ ಗೆಲ್ಲಲು ಪ್ರಮುಖ ಕಾರಣರಾದರು ಮತ್ತು ಸಂಜು ಸ್ಯಾಮ್ಸನ್ 21 ಬಾಲ್ಗೆ 24 ರನ್ ಮತ್ತು ಶಿವಮ್ ದುಬೆ 22 ಬಾಲ್ಗೆ 33 ರನ್ನಿಂದ ಭಾರತ 19.4 ಓವರಲ್ಲಿ 150 ರನ್ ಗಳಿಸಿ 5 ವಿಕೆಟಿಂದ ಗೆದ್ದು ಬೀಗಿತು. ಪಾಕ್ನ ಪರ ಹಮೀದ್ 4 ಓವರಲ್ಲಿ 29 ರನ್ಗೆ 1 ವಿಕೆಟ್ ಮತ್ತು ಅಫ್ರೀದಿ 4 ಓವರಲ್ಲಿ 20 ರನ್ಗೆ 1 ವಿಕೆಟ್ ಹಾಗೂ ಅರ್ಷಫ್ 4 ಓವರಲ್ಲಿ 29 ರನ್ಗೆ 3 ವಿಕೆಟ್ ಕಿತ್ತರೂ ಪಾಕ್ನ ದಡ ಸೇರಿಸಲು ಸಾಧ್ಯವಾಗಲಿಲ್ಲ. ಏನೇ ಆಗಲಿ, ಭಾರತ ಪಾಕ್ನ ಮೇಲೆ ಮತ್ತೆ ಸವಾರಿ ಮಾಡಿ ಏಷ್ಯಾ ಕಪ್ 2025ರಲ್ಲಿ ಒಂದೂ ಮ್ಯಾಚ್ ಸೋಲದೆ ಅಜೇಯವಾಗಿ ಏಷ್ಯಾ ಕಪ್ಪನ್ನು ತನ್ನ ಮುಡಿಗೇರಿಸಿಕೊಂಡಿತು. ಹಾಗೆ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಪಾಕ್ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥನಾಗಿದ್ದ ಕಾರಣ ಭಾರತ ಏಷ್ಯಾ ಕಪ್ಪನ್ನು ಸ್ವೀಕರಿಸದೆ ಸಂಭ್ರಮಾಚರಣೆ ಮಾಡಿತು. ಏನೇ ಆಗಲಿ, ಪಾಕ್ ವಿರುದ್ಧ ಗೆದ್ದ ಭಾರತ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಷಯ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.